ನಮಸ್ತೆ, ನಾನು ನಿಮ್ಮ ರಾಜ್‌ಕುಮಾರ್ ಯಾದವ್. ನಾವು ಇವಾಗ ಒಂದು ಹೊಸ ಪ್ರೋಗ್ರಾಮ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಕುಂಭಮೇಳ ಬರುತ್ತೆ. ಪ್ರತಿಯೊಂದು 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೀತಾ ಇದಲ್ಲ, ಈ ಟೈಮಲ್ಲಿ ನಾವು ಒಂದು ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತೀವಿ. ಇದು 3 ತಿಂಗಳ ಕೋರ್ಸ್ ಇರುತ್ತೆ. ಈ 3 ತಿಂಗಳ ಕೋರ್ಸಲ್ಲಿ ನೀವು 6 ಆನ್ಲೈನ್ ಸೆಷನ್ ಇರುತ್ತೆ, 6 ಆಫ್ಲೈನ್ ಸೆಷನ್ ಇರುತ್ತೆ. ಓಕೆನಾ? ಇದು ಬಂದು ಪ್ರತಿ ಭಾನುವಾರ ಒಂದು ಆಫ್ಲೈನ್ ಸೆಷನ್ಸ್ ಎಲ್ಲ ಒಂದೊಂದು ಸೆಷನ್ ಬಂದು ಒಂದೊಂದು ಕಡೆ ಇರುತ್ತೆ. ಎಕ್ಸಾಂಪಲ್ಗೆ ಫಸ್ಟ್ ಸೆಷನ್ ಪಿರಮಿಡ್ ವ್ಯಾಲಿ, 2ನೇ ಸೆಷನ್ನು ರವಿಶಂಕರ ಗುರುಶಾಶ್ರಮ, 3ನೇ ಸೆಷನ್ ಬಂದು ಸಂಗಮ ಕನಕಪುರ ಹತ್ರ, 4ನೇ ಸೆಷನ್ ಬಂದು ಈಶಾ ಫೌಂಡೇಶನ್ ದೊಡ್ಡಬಳ್ಳಾಪುರ, ಮತ್ತೆ ಇನ್ನೊಂದು ಬಂದು ಒಂದು ರೆಸಾರ್ಟ್ ಅಲ್ಲಿ. ಓಕೆ, ಇಷ್ಟು 6 ಪ್ರೋಗ್ರಾಮ್ 6 ಪ್ಲೇಸಲ್ಲಿ ಮಾಡ್ತೀವಿ. ಇದು ಆಫ್ಲೈನ್ ಪ್ರೋಗ್ರಾಮ್ ಅಂತಾರೆ. ಇದು 12 ವರ್ಷಕ್ಕೊಮ್ಮೆ ಬರುವಂಥದ್ದು ಈ ಜಾತ್ರೆ. ಆದರೆ ಈ ಜಾತ್ರೆಯ ವಿಶೇಷತೆ ಏನಂತ ಹೇಳಿದ್ರೆ, ಆ ಸಮುದ್ರ ಆಳದಿಂದ ಒಂದು ಅಮೃತವನ್ನು ಹೇಗೆ ತೆಗೆದರೋ ಆ ದಿವಸದಲ್ಲಿ ಏನಕ್ಕೆ ನಾವೊಂದು ಪ್ರೋಗ್ರಾಮ್ ಅನ್ನು ಶುರು ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಅದೇ ಟೈಮಲ್ಲಿ ಜನವರಿ 13ನೇ ತಾರೀಕು ಇದು 45 ದಿವಸ ಈ ಜಾತ್ರೆ ಇರುತ್ತೆ. ಈ ವಿಶೇಷವಾದ ಒಂದು ಟೈಮ್ ಇದೆಯಲ್ಲ, ಇದು ಸಿಗೋದು ನಮ್ಗೆ 12 ವರ್ಷಕ್ಕೊಮ್ಮೆ ಒಂದ್ಸಲಿ. ಆದ್ದರಿಂದ ನಿಮಗೋಸ್ಕರ ಒಂದು ಒಳ್ಳೆ ಆಫರ್ ಇಂದ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಆ ಆಫರ್ ಏನು ಅಂತ ಹೇಳಿದ್ರೆ, ಆಕ್ಚುಲಿ ಪ್ರೈಸ್ ಬಂದಿದ್ದು 45,000 ಇದೆ. ಓಕೆ, ನಾವು ಅದನ್ನ ಈ ಕುಂಭಮೇಳ ವಿಶೇಷತೆಯಿಂದ ಮತ್ತೆ ನಮ್ಮ ಒಂದು ಸಾಂಪ್ರದಾಯಿಕ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ನಾವು ಅದನ್ನ ನಿಮಗೆ ಓಕೆ, ಈ ವಿಶೇಷತೆಯನ್ನು ನೀವು ನಿಮ್ಮ ಜೀವನದಲ್ಲಿ 12 ವರ್ಷಕ್ಕೆ ಒಮ್ಮೆ ಬರುವಂತ ಒಂದು ವಿಶೇಷ ಇದು. ದಯವಿಟ್ಟು ಇದನ್ನ ಒಂದ್ಸಲಿ ನಿಮ್ಮ ಲೈಫಲ್ಲಿ ತಕೊಂಡು ನೀವು ಇದನ್ನ ಮಾಡಿದ್ರೆ ನಿಮ್ಮ ಜೀವನ ತುಂಬಾ ಸುಖ ಸಂತೋಷವಾಗಿ, ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಎನ್ವೈರನ್ಮೆಂಟ್ ಸರೌಂಡಿಂಗ್ ಎಲ್ಲಾನು ತುಂಬಾ ಸಂತೋಷವಾಗಿರುತ್ತೆ. ಇದು ನಿಮಗೆ ಏನೇ ಡೌಟ್ ಬಂದ್ರು, ಏನೇ ಎಂಕ್ವೈರಿ ಇದ್ರು, ಏನೇ ನಿಮ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರು ಇದ್ರ ವಿಶೇಷದ ಬಗ್ಗೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ. ನೀವು ಇದರ ವಿಶೇಷವನ್ನು ತಿಳ್ಕೊಂಡು ಎಲ್ಲರೂ ಚೆನ್ನಾಗಾಗಿ ನಾವು ಚೆನ್ನಾಗಿರೋಣ ಅಂತ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಇದನ್ನ ಸಕ್ಸಸ್ಫುಲ್ ಆಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು.